ನಮಗೆ ಗೊತ್ತಾಗ್ತಾ ಇದೆ ಯಾರು ಕಾಣದ ಕೈ ಮಾಡ್ತಾ ಇದ್ದಾರೆ. ಅವರೆಷ್ಟೇ ಏನೇ ಮಾಡಲಿ ಸರ್, ನಾವು ಇದ್ದೇ ಇರ್ತೀವಿ, ನಾವು ನೋಡ್ಕೋತೀವಿ, ನಾವು ಮೂವಿ ಹಿಟ್ ಮಾಡೇ ಮಾಡ್ತೀವಿ. ಇದು ಇವರು ದರ್ಶನ್ ಅವರು ಚಾಮುಂಡೇಶ್ವರಿ ಭಕ್ತರು, ನಾವು ಅವ್ರಿಗೆ ಭಕ್ತರು. ಸೊ ಅದೇ ಭಕ್ತಿಯಿಂದ ನಡೀತಾ ಇದೆ ಸರ್. ಥಿಯೇಟರ್ಸ್ಗಳಿಗೂ ಹೇಳೋದು ಒಂದೇನೆ, ನಿಮ್ಮ ಮೂವಿ ಇಷ್ಟ ಆಯ್ತು ಅಂದರೆ ನೀವು ಬಂದು ನೋಡ್ರಿ, ಪರವಾಗಿಲ್ಲ. ನಾವೇನು ವಾರ ಮಾಡಕ್ಕೆ ನಿಂತಿಲ್ಲ. ಇಲ್ಲಿ ನಾವು ಸುದೀಪ್ ಅವ್ರ ಮೂವಿ ನೋಡ್ಬೋದು, ಇಲ್ಲಿ ಎಲ್ಲರ ಮೂವಿ ನಾವು ನೋಡ್ಬೋದು. ಕನ್ನಡ ಇಂಡಸ್ಟ್ರಿ ಮೇಲೆ ನಾವು ಎಲ್ಲರ ಮೂವಿ ನೋಡ್ತೀವಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೇ ಅಭಿಮಾನಿ ಬಂದ್ರೂ ಜಗಳಾಡಕ್ಕೆ ಹೋಗಬೇಡಿ, ಇಲ್ಲ ಯಾರ ಮೇಲೆ ದ್ವೇಷ ಇಟ್ಕೊಂಡು ಏನು ಬರಬೇಡಿ. ಬಂದ ಫಿಲಮ್ ನೋಡಿದ್ರೆ ಇದು ಮಾಡ್ಕೊಳ್ಳಿ. ಪೈರಸಿ ಅಂತ ಏನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಸೊ ಏನಾಗುತ್ತೆ ಸರ್, ಖುಷಿ ಆಗುತ್ತೆ. ಒಂದು ಕಡೆ ಹಳ ಬರುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಏನು ಹೇಳ್ತೀರಾ ಸರ್? ನಮಸ್ತೆ. ಹೇಳಿ ಸರ್. ಸೊ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಸಿದ್ದೇಶ್ವರ ಥಿಯೇಟ್ರಲ್ಲಿ? ಸೊ ಟಿ ಶರ್ಟ್ ಹಾಕೊಂಡು ನಾಳೆ ಹಬ್ಬಕ್ಕೆ ರೆಡಿ ಆಗಿದ್ದೀರಾ? ಇದೇ ಏರಿಯಾದಲ್ಲಿರೋರು, ನಾವು ಹುಟ್ಟಬೆಳ್ದಲ್ಲ ಇದೇ ಏರಿಯಾದಿಂದ. ನಾವು ಯಾವುದೇ ದರ್ಶನ್ ಸರ್ ಮೂವಿ ಬಂದ್ರೂ ನಾವು ಬಿಟ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಇದು ಕಾಟೇರ ಸ್ಟ್ಯಾಚ್ಯೂನು ಇದೇ ಥರ ನಾವು ಗ್ರ್ಯಾಂಡಾಗಿ ಮಾಡಿದ್ವಿ. ಈಗ ಡೆವಿಲ್ ಬಂದಿದೆ, ಡೆವಿಲ್ಗೋಸ್ಕರನೂ ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ನಮ್ಮ ಗುರುಗಳೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಅವ್ರು ಬ್ಯಾಕಪ್ ಆಗಿ ನಿಂತ್ಕೊಂಡು ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಸರ್, ಇದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಯಾರು ಅರೇಂಜ್ ಮಾಡ್ತಾ ಇರೋದು ಅದೆಲ್ಲ? ಸರ್ ಇದು ಒಬ್ಬರು ಇಬ್ಬರು ಅಂತಲ್ಲ, ನಮ್ಮ ಕುಮಾರಣ್ಣ ಆಗಿರ್ಬೋದು, ಜಯನಗರ ಅಧ್ಯಕ್ಷರು, ಅದಾದಮೇಲೆ ನಮ್ಮದು ಸ್ವಲ್ಪ ಸುಮಾರು ಜನ ಇದ್ದಾರೆ. ಹೆಸರುಗಳು ಹೇಳಿದ್ರೆ ಒಬ್ಬೊಬ್ಬರು ಮಿಸ್ ಆದರೆ ಇದಾಗುತ್ತೆ. ಸುಮಾರು ಜನ ಎಲ್ಲ ಅವ್ರ ಸಂಘದ ಅಭಿಮಾನಿಗಳು ಯಾರ್ಯಾರು ಇದ್ದಾರೆ ಎಲ್ಲ ಇದು ಮಾಡ್ಕೊಂಡು ಥಿಯೇಟ್ರ್ ಓನರು ಮೇನ್ ಸಾತು. ಹೌದು, ಅವರಿಂದನೇ ನಮಗಿದು ಅವರೇ ಪರ್ಮಿಷನ್ ಎಲ್ಲ ಇಸ್ಕೊಟ್ಟಿರೋದು, ಅವರೇ ಇದು ಮಾಡ್ಕೊಂಡು ಮಾಡ್ತಾರೆ. ಆ್ಯಕ್ಚುಲಿ ಡಿ ಜೆ ಪರ್ಮಿಷನ್, ಡಿ ಜೆ ಅನ್ನೋದು ಇದು ಡಿ ಜೆ ಅಲ್ಲ, ಆ್ಯಕ್ಚುಲಿ ಡಿ ಜೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿಲ್ಲ. ಜಸ್ಟ್ ನಾವು ಒಂದು 2 ಅವರ್ಗೆ ಸ್ವಲ್ಪ ವೀಡಿಯೋಸ್ 4 ಸ್ಪೀಕರ್ ಹಾಕ್ಬಿಟ್ಟು ಪರ್ಮಿಷನ್ ತೊಗೊಂಡು ಇದು ಮಾಡ್ತಾ ಇದ್ದೀವಿ. ಏನೆಲ್ಲ ಇರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಮಾಮೂಲಿ ಇವಾಗ ನಿಮಗೆ ಬಾಸ್ದು ಒಂದು ಸ್ವಲ್ಪ ಬೈಟ್ಸ್ ಆಗ್ಬೋದು, ಸಾಂಗ್ ಆಗ್ಬೋದು, ಟ್ರೈಲರ್ಗಳು, ಆ ಥರ ಸ್ವಲ್ಪ ಮೇನ್ ಏನೇನಿದೆ ವೀಡಿಯೋಸ್ ಅದು ಸ್ವಲ್ಪ ಇದು ಮಾಡ್ಕೊಂಡು ಪ್ಲಾನ್. ಸರ್ ನೀವೊಬ್ಬರು ಅಭಿಮಾನಿಯಾಗಿ ನಾಳೆ ಬರ್ತಕ್ಕಂಥ ಅಭಿಮಾನಿಗಳಲ್ಲಿ ಏನಂತ ಕೇಳ್ಕೊತೀರಾ? ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೇ ಅಭಿಮಾನಿ ಬಂದ್ರೂ ಜಗಳಾಡಕ್ಕೆ ಹೋಗಬೇಡಿ, ಇಲ್ಲ ಯಾರ ಮೇಲೆ ದ್ವೇಷ ಇಟ್ಕೊಂಡು ಏನು ಬರಬೇಡಿ. ಬಂದ ಫಿಲಮ್ ನೋಡಿದ್ರೆ ಇದು ಮಾಡ್ಕೊಳ್ಳಿ. ಪೈರಸಿ ಅಂತ ಏನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಅವರು ಥಿಯೇಟರ್ಸ್ಗಳಿಗೂ ಹೇಳೋದು ಒಂದೇನೆ, ನಿಮ್ಮ ಮೂವಿ ಇಷ್ಟ ಆಯಿತು ಅಂದರೆ ನೀವು ಬಂದು ನೋಡ್ರಿ, ಪರವಾಗಿಲ್ಲ. ನಾವೇನು ವಾರ ಮಾಡಕ್ಕೆ ನಿಂತಿಲ್ಲ. ಇಲ್ಲಿ ನಾವು ಸುದೀಪ್ ಅವ್ರ ಮೂವಿ ನೋಡ್ಬೋದು, ಇಲ್ಲಿ ಎಲ್ಲರ ಮೂವಿ ನಾವು ನೋಡೋದು. ಕನ್ನಡ ಇಂಡಸ್ಟ್ರಿ ಮೇಲೆ ನಾವು ಎಲ್ಲರ ಮೂವಿ ನೋಡ್ತೀವಿ. ನಮಗೆ ನಮ್ಮ ಭಾಷೆ ಇಷ್ಟ ಇರೋದ್ರಿಂದ ನಾವು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಹಂಗನ್ಬಿಟ್ಟು ಬೇರೆಯವ್ರ ಮೂವಿ ನೋಡೋ ಅಂತ ನಾವು ನೋಡ್ತೀವಿ. ಅವ್ರ ಫ್ಯಾನ್ಸ್ಗಳಿಗೆ ಹೇಳ್ಕೊಡೋದು ಅಂದರೆ ಬಂದು ಮೂವಿ ನೋಡಿ, ಇಷ್ಟ ಇದ್ದರೆ ಇಷ್ಟ ಇದೆ ಅಂತೇಳಿ, ಇಲ್ಲಾಂದರೆ ಇಲ್ಲ ಅಂತೇಳಿ. ನೆಗೆಟಿವ್ ರಿವ್ಯೂಸ್ ಅಂತ ಯಾವುದೇ ಕಾರಣಕ್ಕೂ ಕೊಟ್ಬಿಟ್ರಿ. ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಇಷ್ಟ ಆಯಿತು ಅಂತಲೇ ಹೇಳ್ಬೇಕು, ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳಬೇಕು. ಸುಮ್ಮನೆ ರಿವ್ಯೂಸ್ ಕೊಟ್ಟಾಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಇದ್ದೇ ಇರುತ್ತೆ. ಯಾವುದೇ ನಮ್ಮ ಭಾಷೆ ಯಾವುದೇ ಫಿಲಮ್ ಮಾಡಿದ್ರು ಕೆಟ್ಟದಾಗೆಲ್ಲ ಇರೋದು. ಫ್ಯಾಮಿಲಿ ನೋಡ್ತಾರೆ. ಕಾಟೇರನ್ನು ನೋಡ್ಬೋದು ನೀವು, ತುಂಬ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದ್ದಿದೆ ಶೋ ಅದು. ಸೊ ಅದಕ್ಕೋಸ್ಕರ ಬಂದು ನೋಡಿ ಅಂತ ಅಂದ್ಬಿಟ್ಟು ನಾವು ಇದು ಕೇಳ್ಕೊತೀವಿ ಸರ್. ಸೊ ಇನ್ನೊಂದೇನೆಂದರೆ ನಾವು ಹೇಳೋದೊಂದೇ, ಬಾಸ್ ಒಳಗಡೆ ಇರ್ಬೋದು, ಅವ್ರಿಗೂ ಗೊತ್ತು ನಮ್ಮ ಸೆಲೆಬ್ರಿಟೀಸ್ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಅಷ್ಟು ಧೈರ್ಯವಾಗಿ ಪ್ರೊಡ್ಯೂಸರು ಬಾಸ್ ಇಲ್ದಿರೋ ಟೈಮಲ್ಲಿ ಮೂವಿ ಬಿಟ್ಟವ್ರೆ ಅಂದರೆ ಅವ್ರಿಗೂ ಗೊತ್ತು. ಬಾಸ್ ನಮ್ಮ ಫ್ಯಾನ್ಸ್ಗಳು ಇರೋದು ನಂಬಿಕೆ ಇದ್ದಾರೆ, ಅವ್ರು ಮಾಡೇ ಮಾಡ್ತಾರೆ ಅಂತ ಅವ್ರಿಗೆ ನಂಬಿಕೆ ಇರೋದ್ರಿಂದ ಬಿಟ್ಟಿದ್ದಾರೆ ಸರ್. ಅವ್ರಿಗೂ ಗೊತ್ತು ಸೆಲೆಬ್ರಿಟೀಸ್ ಅಂತ. ಸಂದೇಶ ಕಳಿಸಿದ್ದಾರೆ. ಸೊ ನನ್ನದು ಬಗ್ಗೆ ಏನೇ ಊಹಾಪೋಹಗಳು ಬಂದರೂ ನೀವು ತಲೆಗೆಡಿಸ್ಕೋಬೇಡಿ. ನಮ್ಮ ವಿಜಯ್ ಅಕ್ಕನೂ ನಮಗೆ ಇನ್ಸ್ಟಾಗ್ರಾಮಲ್ಲೂ ಮೊನ್ನೆ ಗ್ರೂಪ್ಗಳಲ್ಲೂ ನಮಗೂ ಕಳಿಸಿದ್ದಾರೆ, ಎಲ್ಲ ಬಂದಿದೆ. ಸೊ ಅದು ನಮಗೆ ಗೊತ್ತಾಗ್ತಾ ಇದೆ ಯಾರು ಕಾಣದ ಕೈ ಮಾಡ್ತಾ ಇದ್ದಾರೆ. ಅವರೆಷ್ಟೇ ಏನೇ ಮಾಡಲಿ ಸರ್, ನಾವು ಇದ್ದೇ ಇರ್ತೀವಿ, ನಾವು ನೋಡ್ಕೋತೀವಿ, ನಾವು ಮೂವಿ ಹಿಟ್ ಮಾಡೇ ಮಾಡ್ತೀವಿ ಸರ್. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆನಂದ್ ಅಂದ್ಬಿಟ್ಟು. ಓಕೆ ಆನಂದ್, ಈಗ ಜಾತ್ರೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊ ಸರ್. ಇದೊಂದೇ ಅಲ್ಲ ಅಂತ ಸರ್, ಪ್ರತಿಯೊಂದು ಫಿಲಮ್ಗೂ ಸಿದ್ದೇಶ್ವರ ಥಿಯೇಟರ್ ಜಾತ್ರೆ ಇದ್ದೇ ಇರುತ್ತೆ ಸರ್. ಇದೊಂದೇ ಅಂತಲ್ಲ, ಎಲ್ಲ ಅದು ಸಂಘದವ್ರು ಸೇರ್ಕೊಂಡು ಮಾಡೋದು ಸರ್ ಇದು. ಓಕೆ, ಜಯನಗರ ಆಗಲಿ, JP ನಗರ ಆಗಲಿ, ಜರಗನಹಳ್ಳಿ ಆಗಲಿ, ಪ್ರತಿಯೊಂದು ಗುಂಟೆ ಎಲ್ಲ ಚುಂಚುಕಟ್ಟ ಎಲ್ಲ ಟೋಟಲ್ ಊರು ಸೇರಿ ಮಾಡೋದು ಸರ್. ಎಲ್ಲ ಖುಷಿಯಿಂದ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಇದಾಗುತ್ತೆ ಸರ್. ಓಕೆ, ಟ್ರೈಲರ್ ನೋಡಿ ಏನು ಅನಿಸ್ತು ನಿಮಗೆ? ಸರ್ ಏನಾಗುತ್ತೆ ಸರ್, ಖುಷಿ ಆಗುತ್ತೆ. ಒಂದು ಕಡೆ ಹಳ ಬರುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಏನು ಹೇಳ್ತೀರಾ? ದೇವ್ರು ಒಳಗಡೆ ಇದ್ದಾರೆ, ನಾವೇನು ಮಾತಾಡೋಕ್ಕಾಯ್ತದೆ? ಯಾರು ಕೇಳಿದ್ರು ಹ್ಞೂ ಅನ್ಕೋಬೇಕು. ಈಗ ನಾವೇನೇ ಮಾತ್ರ ಕಾಂಟ್ರವರ್ಸಿ ಇರುತ್ತೆ, ಬೇಡ. ಸೊ ಅವು ದೇವ್ರು ಒಳಗಡೆ ನೆಮ್ಮದಿಯಾಗಿರಲಿ, ಗುಡಿಲೇ ಇರಲಿ, ಯಾವಾಗ ಬರ್ತಾರೋ ಬರಲಿ ಈಚೆ. ಅಲ್ಲ, ಈಗ ಟ್ರೈಲರ್ ನೋಡಿ ಹೆಂಗ್ ಅನಿಸ್ತು? ಸಿನಿಮಾ ಬಗ್ಗೆ ಫಿಲಮ್ ಚೆನ್ನಾಗಿರುತ್ತೆ. ಡಬಲ್ ಶೇಡು ಅಥವಾ ಡಬಲ್ ಆಕ್ಟಿಂಗ್ ಏನು ಅನಿಸ್ತು ಸರ್? ಚೆನ್ನಾಗಿದೆ ಅನಿಸ್ತಾರೆ. ಫಿಲಮ್ ನೋಡೋಣ ಸರ್. ನೋಡಿದ್ಮೇಲೆ ಹೇಳ್ತಾರೆ. ಅದು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ನಾಳೆ. ಹೌದು ಸರ್. ಸರ್ ನಾಳೆ ಅಂತಲ್ಲ ಸರ್, ನಂಬ್ತಿರೋ ಬಿಡ್ತಿರೋ ಯಾರು ಇಲ್ಲಿರೋ ನಮ್ಮ ಹುಡುಗರು ಪ್ರತಿಯೊಬ್ರು ಎಲ್ಲರೂ ಅಲ್ಲ ಅಷ್ಟೇ ಅಲ್ಲೇ ಎಲ್ಲರೂ ಯಾರು ಹೋಗ್ಲಿಲ್ಲ ಮನೆಗೆ ಕೂಡ. ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಪಾಪ ನೈಟ್ 11 ಗಂಟೆ 1 ಗಂಟೆ ಮನೆಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಬಾಸ್ಗೊಂದು ಕ್ರೇಜ್ ಅದು, ಅದೊಂದು ಬಾಸ್ ಕ್ರೇಜ್ ಅದು. ಅದಾಗಲಿ ಅಂತ ಖುಷಿ ನಮಗೆ. ದೇವ್ರ ದಯಿಂದ ಫಿಲಮ್ ಚೆನ್ನಾಗಿ ಸೂಪರ್ ಹಿಟ್ ಆದರೆ ಸಾಕು ನಮ್ಗೆ. ಅದೇ ಓಕೆ. ಎಲ್ಲೊಂದ್ ಕಡೆ ಭಯನೂ ಇದೆಯಾ ಸರ್? ಭಯ ಏನಕ್ಕೆ ಸರ್? ಬೇರೆ ಯಾರ್ದು ಅಲ್ಲ ಸರ್, ನಾವು ಮಾಡ್ತಾ ದರ್ಶನ್ ಫಿಲಮ್ ಸರ್. ಹೆಂಗ್ ಸರ್ ಭಯ? ನೀವು ಸೂಪರ್ ಹಿಟ್ ಆದ್ರೆ ಸಾಕು ದೇವ್ರ ದಯದಿಂದ ಸರ್. ಅಲ್ಲ ಸರ್, ದೇವ್ರ ದಯದಿಂದ ಸರ್ ಹಾಗೆ ಆಗುತ್ತೆ. ಅದು ಬಾಸ್ ನಮ್ಮ ನಂಬಿಕೆ ಇದ್ದೇ ಇದೆ. ತಲೆ ಕೆಣಿಸ್ಕೋಬೇಕು. ಆಗೋದು ಇಂಡಸ್ಟ್ರಿ ಇಟ್ಟೋದು ಆಯ್ತಾ. ಸೂಪರ್ ಹಿಟ್ ಆಲ್ರೆಡಿ ಅದು ಇಟ್ಟದು. ನಿಮ್ಮ ಹೆಸರು ಸರ್? ನರಸಿಂಹ ಅಂತ ಸರ್. ಓಕೆ, ಹೇಗಿದೆ ಪ್ರಿಪ್ರೇಷನ್ ಸರ್? ಏನು ಸರ್? ಪ್ರಿಪ್ರೇಷನ್ ಇರಲ್ಲ ಸರ್. ಇದು ಇವರು ದರ್ಶನ್ ಅವರು ಚಾಮುಂಡೇಶ್ವರಿ ಭಕ್ತರು, ನಾವು ಅವ್ರಿಗೆ ಭಕ್ತರು. ಸೊ ಅದೇ ಭಕ್ತಿಯಿಂದ ನಡೀತಾ ಇದೆ ಸರ್. ಇದೊಂಥರ ಹೆಂಗೆ ಸೆಲೆಬ್ರೇಷನ್ನು ಧಾಮ್ ಅನ್ನೋದಕ್ಕಿಂತ ಒಂದು ಭಕ್ತಿ ಭಾವದಲ್ಲಿ ತುಂಬ ಒಂದು ದೇವ್ರ ಕೃಪೆಯಿಂದ ಮಾಡಬೇಕು ಅನ್ನೋ ಥರ ನಡೆಸ್ಕೊತ ಹೋಗ್ತಾ ಇದ್ದೀವಿ ಸರ್. ಯಾಕೆಂತಂದರೆ ಇಷ್ಟು ದಿನ ದರ್ಶನ್ ಅವರು
ನನಗೆ ಅದೊಂದು ಕಂಪೇರ್ ಮಾಡಬೇಕು ಅಂತಂದರೆ ಅವರು ಊರಿಂದ ಆಚೆ ಆಲದ ಮರ ಥರ. ಬಿಸಿಲು ಅಂತ ಬಂದವನಿಗೆ ನೆರಳು, ಮಳೆ ಅಂತ ಬಂದವನಿಗೆ ಕೊಡೆ, ಆ ಥರ ನಿಂತ್ಕೊಂಡಿದ್ದವರು ಹೌದು. ಇಷ್ಟು ದಿನಗಳವರೆಗೆ. ಈಗ ಒಂದು ಸಮಸ್ಯೆ ಸಿಲುಕಿದ್ದಾರೆ. ಅದೇನೇ ಇರಲಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದು ಸರ್ವೇ ಸಾಮಾನ್ಯ. ಇದು ಜಸ್ಟ್ ನಾವು ಒಂದೊಂದು ಭಕ್ತಿ ಭಾವದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಡಸ್ಟ್ರಿ ಸಪೋರ್ಟ್ ಇನ್ನು ಸಿಗಬೇಕಾಗಿತ್ತು ಅಂತ ಏನ್ ಸರ್? ಅನಿಸ್ತಿದ್ಯಾ? ಇಂಡಸ್ಟ್ರಿನಲ್ಲಿ ಕೆಲವರು ನಟರ ಸಪೋರ್ಟ್ ಸರ್ ಇಂಡಸ್ಟ್ರಿಲಿ ಸರ್ ನಾನು ಹೇಳಬೇಕು ಅಂತಂದರೆ, ಈಗ ನೀವೇ ನೋಡಿದ್ದೀರಾ, ಮೀನ್ಸ್ ಕೇಳಿದ್ದೀರಾ, ಸತ್ಯ ಅದೂ ಇಡೀ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ದರ್ಶನ್ ಅವ್ರಿಗೆ. ದರ್ಶನ್ ಅವರ ಫ್ಯಾನ್ಸಿಂದ ನೆಕ್ಸ್ಟು ಯಾರೇ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಈಗ ನಮ್ಮ ಧನ್ವೀರ್ ಅವರಾಗಿರ್ಬೋದು, ಅವ್ರ ಫ್ಯಾನ್ಸ್ ಡಿವೈಡ್ ಆಗಿ ಅವ್ರನ್ನ ಒಂದು ಬೆಳೆಸಿದ್ದಾರೆ. ಅವರೇ ಎಷ್ಟು ಜನ ಬೆಳೆಸಿರುವಾಗ ಇನ್ನು ನಾವು ಬರೀ ಫ್ಯಾನ್ಸ್ ಸಾಕು ಸರ್, ಇನ್ನು ಯಾರು ಸಪೋರ್ಟು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆ ಸರ್, ಒಳ್ಳೆಯದಾಗಲಿ.